ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು ಮೌರ್ಯರು ಮತ್ತು ಕುಶಾನರ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೌರ್ಯರು ಮತ್ತು ಕುಶಾನರ ಬಗ್ಗೆ 6ನೇ ತರಗತಿಯಲ್ಲಿ ಒಂದು ಚಾಪ್ಟರ್ ಇದೆ ಮತ್ತು 8ನೇ ತರಗತಿಯಲ್ಲಿ ಒಂದು ಚಾಪ್ಟರ್ ಇದೆ. ಎರಡನ್ನ ಕೂಡಿಸಿ ನಾನು ನಿಮಗೆ ಇವತ್ತು ನೀಡ್ತಾ ಇದ್ದೇನೆ. ಆದ್ದರಿಂದ ಯಾರಾದರೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 6ರಿಂದ 10ನೇ ತರಗತಿಯ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ. ನೋಡದೇ ಇದ್ದರೆ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಪ್ಲೇಲಿಸ್ಟ್ಗೆ ಭೇಟಿ ನೀಡಿ ಸ್ನೇಹಿತರೆ, ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದಾಗಿ ಮೌರ್ಯರು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೆಗಾಸ್ತನಿಸನ ಕೃತಿ ಇಂಡಿಕಾ. ಈ ಮೆಗಾಸ್ತನಿಸ್ ಗ್ರೀಕ್ ದೇಶದ ಇತಿಹಾಸಕಾರ. ಕೌಟಿಲ್ಯನ ಅರ್ಥಶಾಸ್ತ್ರ. 1905ರಲ್ಲಿ ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರಿಗೆ ಅರ್ಥಶಾಸ್ತ್ರದ ಗ್ರಂಥ ಸಿಕ್ಕಿತು. ಈ ಕೌಟಿಲ್ಯನು ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ 1905ರಲ್ಲಿ ಮೈಸೂರಿನ ಓರಿಯೆಂಟ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರಿಗೆ ಸಿಕ್ಕಿತು. ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿ ಕೌಟಿಲ್ಯ. ವಿಶಾಖದತ್ತನ ಮುದ್ರಾ ರಾಕ್ಷಸ ಇದು ಅವನ ಪ್ರಮುಖ ಕೃತಿಯಾಗಿದೆ. ಚಂದ್ರಗುಪ್ತ ಮೌರ್ಯ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವೃತ್ತ ಕೈಗೊಂಡನು. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ. ಈ ಬಿಂದುಸಾರನ ಮಗ ಅಶೋಕ. ಅಶೋಕನ ಕಾಲ ಸಾಮಾನ್ಯ ಶತಪೂರ್ವ 293ರಿಂದ 232. ಈ ಅಶೋಕ 269ರಲ್ಲಿ ಸಿಂಹಾಸನವನ್ನು ಏರ್ತಾನೆ. 261ರಲ್ಲಿ ಕಳಿಂಗ ಯುದ್ಧ ಮಾಡಿದನು ಅಶೋಕ. ಈ ಕಳಿಂಗ ಯುದ್ಧ ಮಾಡಿದನೆಂದು 13ನೆಯ ಬಂಡೆಗಲ್ಲು ಶಾಸನ ತಿಳಿಸುತ್ತದೆ. ಮೈಸೂರಕ್ಕೆ ಮಹಾದೇವನನ್ನು ಧರ್ಮ ಪ್ರಚಾರಕ್ಕೆ ಅಶೋಕ ಕಳಿಸಿದನು. 250ರಲ್ಲಿ 3ನೇ ಬೌದ್ಧ ಸಮ್ಮೇಳನ ಪಾಟ್ಲಿಪುತ್ರದಲ್ಲಿ ನಡೆಯಿತು. ಇದನ್ನು ಅಶೋಕ ನೆರವೇರಿಸಿದನು. ಅಶೋಕನನ್ನು ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಜೇಮ್ಸ್ ಪ್ರಿನ್ಸಪ್ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದನು. ಅಶೋಕನ ಬಿರುದುಗಳು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ. ಇವು ಅಶೋಕನ ಪ್ರಮುಖವಾಗಿರ್ತಕ್ಕಂಥ ಬಿರುದುಗಳಾಗಿವೆ. 1915ರಲ್ಲಿ ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಎಂಜಿನಿಯರಿಂಗ್ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪತ್ತೆ ಮಾಡಿದನು. ಅಶೋಕನ ಮೊದಲ ಸಿಕ್ಕ ಶಾಸನ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ. ಇದರಲ್ಲಿ ಅಶೋಕನಿಗೆ ಪ್ರಿಯದರ್ಶಿನಿ ಅಶೋಕ ಎಂದು ಉಲ್ಲೇಖವಿದೆ. ಅಶೋಕನ ಶಾಸನಗಳ ಲಿಪಿಗಳು. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಇದ್ದುವಪ್ಪ ಅಂದ್ರೆ ಪ್ರಾಕೃತಿಕ, ಅರೇಮಿಕ, ಖರೋಷ್ಠಿ, ಗ್ರೀಕ್. ಪ್ರಾಕೃತಿಕ, ಅರೇಮಿಕ್, ಖರೋಷ್ಠಿ, ಗ್ರೀಕ್. ಅಶೋಕನ ಶಾಸನಗಳು 4 ಲಿಪಿಯಲ್ಲಿವೆ. ಇದು ತುಂಬ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ನು. ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲ ಪುಷ್ಯಗುಪ್ತೆ. ಇವನು ಗುಜರಾತಿನ ಜುನಾಗಢ್ ಬಳಿಯ ಸುದರ್ಶನ ಕೆರೆಯನ್ನು ನಿರ್ಮಿಸ್ತಾನೆ. ಈ ಪುಷ್ಯಗುಪ್ತ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿಕೆ ಕೊಟ್ಟವರು ಅಶೋಕ. ಎರಡನೆಯದಾಗಿ ಕುಶಾನರು. ಕುಶಾನರ ಸ್ಥಾಪಕ ಕುಜಲ್ ಕಡ್ಫಿಸಸ್. ಈ ಕುಶಾನರ ಮೂಲ ಅಫ್ಘಾನಿಸ್ತಾನ. ಕುಶಾನರು ಯೂಚಿ ಪಂಗಡಕ್ಕೆ ಸೇರಿದವರು. ಕುಶಾನರ ಪ್ರಸಿದ್ಧ ಅರಸ ಕನಿಷ್ಕ. ಸಾಮಾನ್ಯ ಶತಪೂರ್ವ 78ರಲ್ಲಿ ಕನಿಷ್ಕ ಅಧಿಕಾರಕ್ಕೆ ಬರ್ತಾನೆ. ಕನಿಷ್ಕ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸ್ತಾನೆ. ಇದನ್ನು ಭಾರತ ಸರ್ಕಾರ ಅಧಿಕೃತ ಕ್ಯಾಲೆಂಡರ್ ಆಗಿ ಮಾಡಿಕೊಂಡಿದೆ. ಈ ಶಾಲಿವಾಹನ ಶಕೆಯನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವನು ಈ ಕನಿಷ್ಕ.
ಅಶ್ವಘೋಷನ ಬುದ್ಧ ಚರಿತ್ರೆ. ಈ ಅಶ್ವಘೋಷ ಈ ಕಾಲದಲ್ಲಿ ಇರ್ತಕ್ಕಂತಹ ಇತಿಹಾಸಕಾರ. ಇವನು ಬುದ್ಧ ಚರಿತ್ರೆ ಎನ್ನುವ ಗ್ರಂಥವನ್ನು ಬರೆದಿದ್ದಾನೆ. ಓಕೆ ಸ್ನೇಹಿತರೆ, ಇವತ್ತು ಮೌರ್ಯರು ಮತ್ತು ಕುಶಾನರ ಬಗ್ಗೆ ಫುಲ್ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇವು 6ನೇ ತರಗತಿ ಮತ್ತು 8ನೇ ತರಗತಿಯ ಬುಕ್ನಲ್ಲಿರ್ತಕ್ಕಂತಹ ಮಾಹಿತಿ. ಇವೇ ಎಕ್ಸಾಮ್ನಲ್ಲಿ ತುಂಬ ರಿಪೀಟ್ ಆಗಿ ಕೇಳಿದ್ದಾನೆ. ಆದ್ದರಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.